ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಒಂದೇ ಒಂದ್ ಮಾತನ್ನ ಹೂ ಅಂದ್ರೆ ನಿನ್ನೂ ನಿನ್ ಮಗನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತಾರೆ ಕಾಲೋನಿ ಜನ. ಅಷ್ಟು ಕೋಪ, ಆಕ್ರೋಶ, ಆವೇಶ ನಿಮ್ ಮೇಲಿದೆ. ಆದ್ರೂ ಕೂಡ ನಿಮ್ಮಿಬ್ರಿಗೂ ತಿತ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತೀನಿ. ತಿತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಸರ್ವನಾಶ ಕಟ್ಟಿಟ್ಟು ಬಿಟ್ಟು. ಸಾಹೇಬ್ರೆ, ನನ್ನನ್ನು ಕ್ಷಮಿಸ್ಬಿಡಿ. ನನಗೆಷ್ಟೇ ಕಷ್ಟ ಕೊಟ್ರು ಅದನ್ನ ನಾನು ಸಹಿಸ್ಕೋತೀನಿ. ಆದ್ರೆ ನನ್ನೋರ್ ವಿಷಯಕ್ಕೆ ಬಂದ್ರೆ ನನಗದ್ ನೋಡ್ತಾ ಸುಮ್ಮನಿರೋದಕ್ಕಾಗಲ್ಲ. ನಿಮ್ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೆಂಡದಂತ ಕೋಪ ಬರುತ್ತೆ ನನ್. ಸುಮ್ನವ್ರೆ, ಕ್ಷಮಿಸಿ ಸಾಹೇಬ್ರೆ. ನಿಮ್ ಕೋಪ ನ್ಯಾಯವಾದ್ದೆ. ನಾ ತಪ್ಪು ಅಂತ ಹೇಳ್ತಾ ಇಲ್ಲ. ಅವನಿಗೆ ಶಿಕ್ಷೆ ಕೊಡೋದಕ್ಕೆ ಕೋರ್ಟು ಕಾನೂನಿದೆ. ನಾವು ಹಂಗೆ ಯಾವ್ದು ತೊಂದರೆ ಕೊಡೋದು ಬೇಡ. ನೀವು ಮನೆಗೆ ಹೊರಡಿ. ಮನೆಗೆ ಹೊರಡಿ ಸುಮ್ಮನವ್ರೆ. ಚಂದ್ರ ಭಟ್, ಇವರಿಬ್ರು ಆ ಕಡೆ ಕಳಿಸ್ರಿ. 407 ಅವನು ಕರ್ಕೊಂಡೋಗಿ ಎಷ್ಟೆಲ್ಲ ಕಾಯ. ನಡಿಯಮ್ಮ, ನಡಿ ನಡಿ. ತೀರ್ಥ, ನನ್ನ ನಿಜಕ್ಕೂ ಹೆಮ್ಮೆ ಅನ್ನಿಸ್ತಾ ಇದೆ. ಸುಮ್ನ ಅಂತ ಹುಡುಗಿನ ನೀನ್ ಹೆಂಡತಿಯಾಗಿ ಪಡೆದಿರೋದಕ್ಕೆ. ಅವಳು ಸುಮ್ಮನೆ ಇದ್ರೆ ಲಕ್ಷ್ಮಿ, ಕೆರಳಿದ್ರೆ ಕಾಳಿ. ಸಾಹೇಬ್ರು ಓಡಾಡೋ ಜಾಗದಲ್ಲಿ ನೀನ್ ನೆರಳು ಕಂಡ್ರು ಅವತ್ತಿಗೆ ನೀನ್ ಆಯ್ತು ಮುಗಿತೋನಿಕೋ. ಕಾಶಿನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಈಗಿನ ಪರಿಸ್ಥಿತಿ ಸರಿ ಇಲ್ಲ. ತೀರ್ಥನ ಅಭಿಮಾನಿಗಳು ತುಂಬಾ ಸಿಟ್ಟಾಗಿದ್ದಾರೆ. ಕಾಶಿಗೆ ಅಪಾಯ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸರ್, ಕಾಶಿಗೇನಾದ್ರೂ ಆದ್ರೆ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು. ಅವನ್ ದುಷ್ಟತನ ತೋರ್ಸೋದಕ್ಕೆ ನಮ್ಗೊಂದು ಅವಕಾಶ ಸಿಕ್ಕಿದೆ. ನಮ್ಮವರಿಂದ ಏನಾದ್ರೂ ಅಪಾಯ ಆಯ್ತು ಅಂದ್ರೆ ಅನುಕಂಪ ಅವನ ಮೇಲೆ ಶಿಫ್ಟ್ ಆಗತ್ತೆ. ಅದ್ ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ಕಾಶಿನ ಹುಷಾರಾಗಿ ನೋಡ್ಕೊಳ್ಳಿ. ಸರ್, ಇವತ್ತು ನಿಮ್ಮ ಮಿಸ್ಸಸ್ ನಡ್ಕೊಂಡಿದ್ದ ರೀತಿ ನೋಡಿ ನನಗಂತೂ ತುಂಬಾನೇ ಭಯ ಆಯ್ತು ಸರ್. ಮದುವೆ ಆಗಿ ಇನ್ನೂ ಒಂದು ತಿಂಗಳಾಗಿಲ್ಲ. ಆಗ್ಲೇನೆ ತೀರ್ಥನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈತನ ಹೆಂಡತಿ ಸಹಿಸಲ್ಲ. ಇನ್ನು ಪಕ್ಷಕ್ಕೋಸ್ಕರ ಒಟ್ಟಿಗೆ ದುಡಿದಿರೋ ಕಾರ್ಯಕರ್ತರ ಕೋಪ ಹೇಗಿರ್ಬೇಡ. ಮಿಸ್ಟರ್ ಚನ್ನವೀರಮಠ್, ಬಿ ಕೇರ್ಫುಲ್. ಆ ಕಾಶಿ ಯಾವುದೇ ಕಾರಣಕ್ಕೂ ಬೇರೆ ಖೈದಿಗಳ ಜೊತೆ ಸೇರಬಾರ್ದು. ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್. ಕಾಶಿ ಅಪರಾಧ ಸಾಬೀತಾಗಿ ಅವನಿಗೆ ಶಿಕ್ಷೆ ಆಗೋವರೆಗೂ ಅವನಿಗೆ ಯಾವುದೇ ರೀತಿ ಯಾರಿಲ್ಲೂ ತೊಂದರೆ ಆಗದಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಡೋಂಟ್ ವರಿ ಸರ್. ಗುಡ್, ಥ್ಯಾಂಕ್ ಯು ಸರ್. ಆಯ್ತಾ, ಹೊರಡೋಣ. ಸುಮಾ ರೀ, ಇಲ್ಲೇ ಇದ್ದೀರಾ? ತಗೊಳ್ಳಿ ಪ್ರಸಾದ. ದೇವಸ್ಥಾನದಿಂದ ಈಗ ಬಂದ್ಯಾ? ಹ್ಞೂ ರೀ. ಸುಮಾ 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 ಸುಮಾ, ಏನ್ರಮ್ಮ ಅಷ್ಟೊತ್ತಿಂದ ಕಿರ್ಚ್ತಾ ಇದ್ದೀನಿ, ಉತ್ತರ ಕೊಡಕ್ಕಾಗಲ್ವಾ? ಕೇಳಿದ್ ನಮ್ಮನ್ನಲ್ವಲ್ಲ, ನಮ್ಮನ್ ಕೇಳಿದ್ರೆ ನಾವ್ ಹೇಳ್ತಿದ್ವಿ. ಸರಿ ಸರಿ, ಪ್ರಸಾದ ತಗೋ. ಅಲ್ಲಿ ನನ್ ಬಂಗಾರಿ ಯಾಕೆ ಮುಖ ಗಂಟು ಹಾಕೊಂಡಿದ್ಯಲ್ಲ? ಓ, ನಾನು ಬಿಟ್ಟು ಹೋದೆ ಅಂತನಾ? ಅದಕ್ಕೆ ತಾನೇ ಚಿಕ್ಕಮ್ಮನ ಜೊತೆಲಿ ಬಿಟ್ಟು ಹೋಗಿದ್ದು. ಚಿಕ್ಕಮ್ಮ ಎಲ್ಲಿ? ನಮಗೂ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೇನು? ಜಾನ್ವಿ, ಸುಮಾ ಎಲ್ಲೆ? ಅವಳು ಎಲ್ಲಿ ಹೋದ್ಲು ನನ್ಗೇನ್ ಗೊತ್ತು? ಅವಳು ನಂಗೆ ಹೇಳ್ಬಿಟ್ಟ ಹೋಗ್ತಾಳೆ. ಮುಖದ್ಮೇಲೆ ಬಾರಿಸ್ತೀನಿ ನೋಡು. ಅವಳು ಇವಳು ಅಂತೆ. ಅದಕ್ಕೆ ಮರ್ಯಾದೆ ಇರ್ಲಿ.
ದೊಡ್ಡವರು ಚಿಕ್ಕವರು ನಮ್ಗೆ ಮರ್ಯಾದೆ ಇಲ್ಲ. ಛೇ, ಸುಮಾ ಸುಮಾ, ಯಾಕೆ ಆಟ ಆಡಿಸ್ತಾ ಇದೀಯ? ಎಲ್ಲಿದ್ಯಾ? ಅಜ್ಜಿ, ಯಾಕೋ ಪುಟ, ಯಾಕೆ ಅಳ್ತಿದ್ಯಾ? ಏನಾಯ್ತು? ಮುಗೀತು ಕತೆ. ಇನ್ನೇನೇನಾಗುತ್ತೋ ನೋಡ್ಬೇಕು. ಏನದು? ಏನ್ ಮುಗೀತು? ಅಜ್ಜಿ, ಇವರೆಲ್ಲ ಸೇರಿ ಚಿಕ್ಕಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಬೇಕಾ ಅದೇ ನಿನ್ಗೆ? ಹೋಗ್ಲಿ. ಏನ್ ಹೇಳ್ತಿದ್ಯಾ ಪುಟಿ? ನಿಜನಾ? ಅದು ಅವಳಿಗೆ ಈ ಮನೇಲಿರೋ ಋಣ ಇರ್ಲಿಲ್ಲ, ಅದಕ್ಕೆ ಹೊರಟದ್ಲು. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತ್ಯ? ಇಲ್ಲ 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 ಇಲ್ಲ, ನಾನು ನಂಬಲ್ಲ, ನಾನು ನಂಬಲ್ಲ. ನೀವೆಲ್ಲ ಸೇರ್ಕೊಂಡೆ ಅವಳ ಹತ್ರ ಏನೋ ಹೇಳಿ ಕಳ್ಸಿರ್ತೀರ. ಏನ್ರಿ ಹೇಳಿದ್ರಿ? ಏನ್ ಹೇಳಿದ್ರಿ ಅವಳ ಹತ್ರ? ಯಾಕ್ರಿ ಅವಳ ಮನೆ ಬಿಟ್ಟು ಆಚೆ ಕಳ್ಸಿದ್ರಿ? ನಂಗೆ ಗೊತ್ತಿತ್ತು ರೀ, ನಾನ್ ಮನೇಲಿ ಇಲ್ದಿದ್ದಾಗ ಈ ತರ ಏನಾದ್ರೂ ಆಗತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನನ್ ಜೊತೆ ಬಂದ್ಬಿಡಮ್ಮ ಬಂದ್ಬಿಡಮ್ಮ ಅಂತ ಕೇಳ್ದೆ. ಅವಳು ಬರ್ಲೇ ಇಲ್ಲ, ಅವಳು ಬರ್ಲೇ ಇಲ್ಲ. ಹಾಗೆ ಹಲ್ಲಲ್ಲಿ ಮಾತ್ರ ವಿಷ, ಆದ್ರೆ ನಿನಗೆ ಮೈಯೆಲ್ಲ ವಿಷ. ಅಂತೂ ವಿಷ ಕಕ್ಕಿ ಅವಳ ಮನೆಯಿಂದ ಆಚೆ ಕಳಿಸ್ಬಿಟ್ಟಲ್ಲ. ನಾನ್ ಕಳ್ಸಿಲ್ಲ ಅತ್ತೆ, ಹೋಗೋ ಅಂತ ಕೆಲ್ಸ ಅವಳೇ ಮಾಡಿದ್ಲು, ಹೋದ್ಲು. ಅವಳೇನ್ ಪರ್ಮನೆಂಟ್ ಆಗಿ ಇಲ್ಲಿರೋದಕ್ ಬಂದಿರ್ಲಿಲ್ವಲ್ಲ, ಇವತ್ತಲ್ಲ ನಾಳೆ ಹೋಗ್ಬೇಕಿತ್ತು, ನೆನ್ನೆನೆ ಹೋದ್ಲು. ನೀನ್ ಚೆನ್ನಾಗಿರಲ್ಲ, ನಿನ್ ದೇವರಾಣೆ ಚೆನ್ನಾಗಿರಲ್ಲ, ಚೆನ್ನಾಗಿರಲ್ಲ ಕಡೆ ನೀನು. ಅಮ್ಮ, ವಿಷಯ ಏನು ಅಂತ ಗೊತ್ತಿದ್ದೆ ಸುಮ್ಮನೆ ಅನ್ಯಾಯವಾಗಿ ಏನೇನೋ ಮಾತಾಡ್ಬೇಡ ನೀನು. ಏನಂದೆ ನೀನು? ಚಿಕ್ಕ ಪೊರೆಯಲ್ಲಿ ದೊಡ್ಡ ಮಾತಾಡ್ತೀಯ. ಆ ಮಗುನ ಮನೆಯಿಂದ ಆಚೆ ಕಳಿಸ್ಬೇಕಾದ್ರೆ ನ್ಯಾಯ ನೀತಿ ಧರ್ಮ ಕಾಣಿಸ್ಲಿಲ್ವೇನೆ ನಿಂಗೆ? ಗೊತ್ತಿರ್ಲಿಲ್ವೇನೆ? ನೀವೇ ತಾನೇ ಮನೆ ಬಿಟ್ಟು ಆಚೆ ಕಳ್ಸಿದ್ದು. ನಾನ್ ಕರ್ಕೊಂಡ್ ಬರ್ತೀನಿ, ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ಅವಳಿಂದಾಗಿ ನಮ್ಮ ತೀರ್ಥನ ಜೀವಕ್ಕೆ ಆಪತ್ತು ಬಂದಿತ್ತು, ಗೊತ್ತೇನೆ ನಿನ್ಗೆ? ಸುಮ್ಮನೆ ಮಾತಾಡ್ತೀಯ? ನೀನ್ ತಿಳ್ಕೊಂಡಿರೋದೆಲ್ಲ ಸುಳ್ಳು, ಇದೇ ಸತ್ಯವಾಗಿ ನಡೆದ ವಿಷಯ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಅವನ್ ಯಾವನೋ ಪಾಪಿ, ಅವನ್ ಮಾತನ್ನ ನಂಬ್ತೀರಾ? ನಮ್ ಸುಮನ್ ಮಾತ್ ನಂಬಲ್ವಾ? ಸುಮ ಈ ಮನೆಗೋಸ್ಕರ, ನಮ್ ತೀರ್ಥನ್ಗೋಸ್ಕರ ಎಷ್ಟು ಒಳ್ಳೆ ಕೆಲಸ ಮಾಡಿದಾಳೆ. ಅದೆಲ್ಲ ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ವಾ? ಅದೆಲ್ಲ ನೆನ್ಪಾಗ್ಲಿಲ್ವೇನ್ರಿ ನಿಮ್ಗೆ? ಇದೊಳ್ಳೆ ಕತೆ ಆಯ್ತು ಅತ್ತೆ. ಆ ಕೊಲೆಗಾರನ್ ತಾಯಿ ಏನೆಲ್ಲ ಮಾತಾಡಿದಾಳೆ ಅನ್ನೋದನ್ನ ನಾವ್ ನೋಡಿದೀವಿ. ನಾವ್ಯಾಕೆ, ಇಡೀ ಏರಿಯಾದವ್ರು ನೋಡಿದಾರೆ. ಬೇಕಾದ್ರೆ ಹೋಗಿ ಮನೇಲಿ ಕೇಳಿ, ಗೊತ್ತಾಗುತ್ತೆ. ನಮ್ ಎಲ್ರ ಕಣ್ಣಿಗೆ ಅವಳು ಕೆಟ್ಟವಳಾಗೆ ಕಾಣಿಸ್ತಿದ್ದಾಳೆ, ಆದ್ರೆ ನಿಮ್ ಕಣ್ಣಿಗೆ ಮಾತ್ರ ಅದ್ ಹೇಗ್ ಒಳ್ಳೆವಳ ಕಾಣಿಸ್ತಿದ್ದಾಳೆ? ನೀವೆಲ್ಲ ದ್ವೇಷದ ಕಣ್ಣಿಂದ ನೋಡ್ತಿದ್ದೀರಾ, ಅದಕ್ಕೆ ಅವಳು ಮಾಡೋದೆಲ್ಲ ನಿಮಗ್ ತಪ್ಪಾಗಿ ಕಾಣಿಸ್ತಾ ಇದೆ. ಆದ್ರೆ ನಾನು ನ್ಯಾಯ, ನೀತಿ, ಧರ್ಮ, ಪ್ರೀತಿ ಕಣ್ಣಿಂದ ನೋಡ್ತಾ ಇದ್ದೀನ್ರಿ. ಅದಕ್ಕೆ ಅವಳು ನನಗೆ ಒಳ್ಳೆಯವಳಾಗಿ ಕಾಣಿಸ್ತಾಳೆ. ಯಾವ್ದೇ ನ್ಯಾಯ?
ಅವಳಿಂದಾಗಿ ನನ್ನ ಮಗನ ಪ್ರಾಣ ಆಪತ್ತಿಗೆ ಸಿಗಾಕೊಂಡಿತ್ತು. ಇದ್ಯಾವ ನ್ಯಾಯ ಗೊತ್ತಾ? ಅವಳು ಮಾಡ್ಕೊಂಡಿರೋ ಕಮಿಟ್ಮೆಂಟ್ಗೋಸ್ಕರ ಅವರಮ್ಮ ಕೂಗುಮಾರಿ ಅವಳು ಬಡ್ಡಿ ಕೊಟ್ಟವಳು ಬಂದು ಬಾಗಿಲಲ್ಲಿ ನಿಂತ್ಕೊಂಡು ಲಬ 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 ಬಾವಾಡ್ಕೊಂಡ್ಲು. ಊರವರೆಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿ ಛೀ ತೂ ಅಂತ ನಮ್ಮ ಮಗು ಕೂಗಿದ್ರು. ಬೆಳಗಾದ್ರೂ ಸಾಕು, ಮನೆಯವ್ರಿಗೆಲ್ಲ ಮನಸ್ಸು ಸಾಪ. ಅವಳೊಬ್ಬಳು ನೆಮ್ಮದಿಯಾಗಿರ್ಬೇಕು, ನಾವೆಲ್ಲ ಕಿತ್ತಾಡ್ತಾ ಇರ್ಬೇಕು. ಇದ್ಯಾವ ನ್ಯಾಯ? ಪದ್ಮಾ, ಕೊನೆದಾಗ ನಿನ್ಗೆ ಹೇಳ್ತಾ ಇದ್ದೀನಿ, ಅವಳು ಈ ಮನೆ ಬಿಟ್ಟು ಹೋಗಾಯ್ತು, ಮತ್ತೀ ಮನೆಗೆ ಬರಕ್ ಕೊಡುದು ಹುಚ್ಚಾರ್. ಇಲ್ಲ ರೀ, ಅವಳು ನನ್ ಸೊಸೆ. ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ಅವಳು ಈ ಮನೇಲೆ ಇರ್ತಾಳೆ. ಕರ್ಕೊಂಬರ್ತ್ಯಾ? ಆಯ್ತು, ಹಂಗಿದ್ರೆ ನಂದು ಒಂದು ತೀರ್ಮಾನ ಕೇಳೇ ಬಿಡು. ಹೇಳ್ಬಿಡ್ತೀನಿ, ಅವಳೇನಾದ್ರೂ ಈ ಮನೆಗೆ ಕಾಲಿಟ್ಟು ತಟ್ಟಿದ್ದಾಳೆ, ನಾನು ಮನೆಯಿಂದ ಆಚೆ ಹೋಗ್ಬಿಡ್ತೀನಿ. ನಾನು ಬೇಕೋ ಅವಳು ಬೇಕೋ ತೀರ್ಮಾನ ಮಾಡ್ಕೊ. ಹೋಗೆ ಹೋಗೆ. ಬೇಡ, ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಾ, ತುಂಬಾ ಅನ್ಯಾಯ ಮಾಡ್ತಾ ಇದ್ದೀರಾ ರೀ. ಇದ್ರಲ್ಲಿ 2 ಮುಗ್ಧ ಜೀವ ಇದೆ ರೀ. ಅನ್ಯಾಯವಾಗ ಜೀವಗಳ ಜೀವನನ ಹಾಳು ಮಾಡ್ಬಿಡ್ಬೇಕಿದೆ. ನಿಮ್ ದಮಯ್ಯ ಆಗ್ತದೆ. ದಯವಿಟ್ಟು ನಿಮ್ ನಿರ್ಧಾರ ಬದಲಾಯಿಸ್ಕೊಳ್ಳಿ. ನನ್ನ ಮಗನ ಜೀವನಕ್ಕೋಸ್ಕರ, ಅವನ್ ಜೀವ ಕಾಪಾಡೋದಕ್ಕೋಸ್ಕರ ನಾನ್ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಹೋಗು. ನೀನು ಹೇಳ್ದಂಗೆ 1 2 ಒಳ್ಳೆ ಕೆಲಸ ಮಾಡಿರ್ಬೋದು, ಒಪ್ಕೊಳ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ಅವಳಿಂದಾಗಿ ನನ್ನ ಮಗನ ಪ್ರಾಣ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನ. ನೋಡು, ನಾನ್ ಬೇಕಾ ಅವಳು ಬೇಕಾ, ಕೊನೆಯದಾಗಿ ತೀರ್ಮಾನ ಮಾಡ್ಕೊಳ್ಳೆ ಅಷ್ಟೇ. ಇದೇನಂತ ಕೊನೆ ತೀರ್ಮಾನ. ಅದೇನು ಹುಡುಕ್ತಿದೆ ಮಗಳೇ ಅವಾಗ್ಲಿಂದ? ಅಪ್ಪ ಎಲ್ಲಿಟ್ಟಿದ್ದೀನೋ ಏನೋ. ಸುಮ್ಮನೆ ಏನೇ ಅನ್ನೋ, ನಿನ್ ಗಂಡನ ಮನೆಯವರು ಬಹಳ ಒಳ್ಳೆ ಜನ ಕಣಮಿ. ಹೆಣ್ಮಕ್ಳು ಮದುವೆ ಮಾಡ್ಕೊಟ್ಮೇಲೆ ಒಂದ್ಸರಿ ತವ್ರ ಮನೆ ಕಳಿಸಿ ಅನ್ನಕ್ಕೆ ಎಷ್ಟು ಗ್ವಾಗರಿಬೇಕು ಗೊತ್ತೇನವ. ಆದ್ರೆ ನಿಮ್ ಯಜಮಾನ್ರು ಮನೆಯವರು ನಿನಗ್ ಮನ್ಸಾದಾಗೆಲ್ಲ ಕಳಿಸ್ಕೊಡ್ತಾರ ಕಣವ. ಬಹಳ ಒಳ್ಳೆ ಜನ. ಏನೇ ಅನ್ನು, ಈ ಮನೇಲಿ ನೀನು ಓಡಾಡ್ತಾ ಇದ್ರೆ ಒಂದು ಕಳೆ ಕಣವ. ಹಾಗಾದ್ರೆ ನಾನು ಇಲ್ಲೇ ಇದ್ಬಿಡ್ಲಾ ಅಪ್ಪ? ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ತವ್ರ ಮನೆಗೆ ಹೋಯ್ತಾ ಬರ್ತಾ ಇದ್ರೆ ಚಂದ. ಗಂಡನ ಮನೆನೇ ಯಾವತ್ತಿದ್ರು ನಿಮ್ಗೆ ಶಾಶ್ವತ ಕಣವ. ಆದ್ರೂ ಸಾಹೇಬ್ರನ್ನ ಕರ್ಕೊಂಡ್ ಬಂದಿದ್ರೆ ಇನ್ನೂ ಚೆನ್ನಾಗಿತ್ತು ಅನ್ಸ್ತು ಕಣವ. ಅಪ್ಪ ಈಗ ತಾನೇ ಬಂದು 2-3 ದಿನ ಇದ್ದೋಗಿದ್ದಾರೆ, ಮತ್ತೆ ಕರೆದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅದು ಸರಿನೇ. ಅರೆ, ಅತ್ತೆ ಫೋನ್ ಮಾಡಿದ್ದಾರೆ. ಅತ್ತೆ ಕಟ್ಟಿಗೆಯಿಂದ ಬಂದ್ಬಿಟ್ರ? ರಜೆ ಫೋನ್ ಕೊಡಿಲಿ. ಇರು, ಮೊದ್ಲು ನಾನ್ ಮಾತಾಡ್ತೀನಿ. ಕೊಡೆ. ಅತ್ತೆ ಯಾವಾಗ ಬಂದ್ರಿ? ಪೂಜೆ ಎಲ್ಲ ಹೇಗಾಯ್ತು? ಯಾಕೆ ಹೀಗ್ ಮಾಡಿದೆ ಸುಮ?
ನಾನ್ ನಿನಗೆ ಹೇಳ್ದೆ ತಾನೆ ನನ್ ಜೊತೆ ಬಂದ್ಬಿಡು, ಈ ಮನೇಲಿ ಇರೋರೆಲ್ಲ ಕೆಟ್ಟವರು, ನಿನಗ್ ತೊಂದರೆ ಕೊಡ್ತಾರೆ ಅಂತ. ನನ್ ಮಾತ್ ಕೇಳಲೇ ಇಲ್ಲ ನೀನು. ನೊಂದ್ಕೋಬೇಡಿ ಅತ್ತೆ, ನಾನು ಎಲ್ಲಿಗೆ ಹೋಗಿದ್ದೀನಿ? ಇದೇ ಊರಲ್ಲಿ ಇದ್ದೀನಲ್ವಾ? ಆದ್ರೆ ನೀನ್ ನನ್ ಜೊತೆ ಇಲ್ವಲ್ಲ, ನನ್ ಮನೇಲಿ ಇಲ್ವಲ್ಲ, ನನ್ ಪಕ್ಕದಲ್ಲಿ ಇಲ್ವಲ್ಲ. ಇಲ್ಲ ಅತ್ತೆ, ನಾನು ಬರಲ್ಲ. ನನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ನೀನ್ ಮಾತು ಕೊಟ್ಟಿದ್ದೆ ತಾನೆ. ಈ ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೋತೀನಿ ಅಂತ ಮಾತು ಕೊಟ್ಟಿದ್ದೆ ತಾನೆ. ನನ್ ಮಾತಿಗೆ ತಪ್ಪಿಟ್ಟೆ ಅಲ್ಲ ನೀನು, ಮಾತು ತಪ್ಪಿಟ್ಟೆ. ನನಗ್ ಮಾತು ಕೊಟ್ಟಿದ್ಯಾ, ನೀನ್ ವಾಪಸ್ ಬಂದ್ಬಿಡು. ಇಲ್ಲಿ ಯಾರಿಗೂ ಹೆದರ್ಕೋಬೇಡ, ಯಾರು ಏನು ಮಾಡಲ್ಲ, ನಾನ್ ನೋಡ್ಕೋತೀನಿ ಎಲ್ಲ. ನೀನ್ ವಾಪಸ್ ಬಂದ್ಬಿಡು ಸುಮ್ಮ, ಪ್ಲೀಸ್ ವಾಪಸ್ ಬಾ. ಅತ್ತೆ, ನನ್ ಮಾತ್ ಕೇಳಿ ಅತ್ತೆ. ಇಲ್ಲ ಇಲ್ಲ, ನಾನ್ ಯಾವ ಮಾತು ಕೇಳಲ್ಲ. ನೋಡು, ನೀನೇ ಇಲ್ಲಿಗೆ ಬರ್ಬೇಕು. ನೀನ್ ಬಂದಿಲ್ಲ ಅಂದ್ರೆ ನಾನೇ ಅಲ್ಲಿಗೆ ಬಂದು ನಿನ್ನ ಕರ್ಕೊಂಡ್ ಬರ್ತೀನಿ. ಅತ್ತೆ, ಸಮಾಧಾನವಾಗಿ ನನ್ ಮಾತ್ ಕೇಳಿ ಅತ್ತೆ. ನಾನು ದುಡ್ಡಲ್ಲಿ ಬಡವಳಾಗಿರ್ಬೋದು, ಆದ್ರೆ ಸ್ವಾಭಿಮಾನದಲ್ಲ ಅತ್ತೆ. ಇಲ್ಲಿರ್ಬೇಡ, ಹೊರಟೋಗು ಅಂದ್ಮೇಲೆ ನಾನಲ್ಲಿ ಹೇಗಿರ್ಲಿ ನೀವೇ ಹೇಳಿ? ಅದು ಮಾವ ಹೇಳಿದ್ಮೇಲೂ ನಿಮ್ ಸೊಸೆಗೆ ಸ್ವಾಭಿಮಾನ ಇರ್ಬೇಕೋ ಬೇಡವೋ ನೀವೇ ಹೇಳಿ. ಅತ್ತೆ, ಮಾವ ಆ ಮನೆ ಯಜಮಾನ್ರು, ನಾನು ಅವ್ರ ಮೇಲೆ ತುಂಬಾ ಗೌರವ ಇಟ್ಕೊಂಡಿದ್ದೀನಿ. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿಗೆ ಬರ್ಬೇಕಾಗಿ ಬಂತು ಅತ್ತೆ. ಮಾವನ್ ಮಾತು ಕೇಳಿದ್ರೆ ತಾನೆ ನನ್ ಮನೆ ಮಗಳಾಗೋದು. ಅವ್ರ ಮಾತಿಗೆ ಮರ್ಯಾದೆ ಕೊಟ್ರೆ ತಾನೆ ನನ್ ಸೊಸೆ ಅಂತ ಅನ್ಸ್ಕೊಳ್ಳೋದು. ಮಾವ ಅವ್ರಾಗೆ ಕರೆಯೋವರೆಗೂ ನೀನ್ ಬರೋ ಹಾಗಿಲ್ಲ ಅಂತ ಹೇಳಿದಾರತ್ತೆ. ಅಲ್ಲಿವರೆಗೂ ನಾನ್ ಬರಲ್ಲ ಅತ್ತೆ, ಬರಲ್ಲ. ಇದು ನನ್ ಸ್ವಾಭಿಮಾನದ ಪ್ರಶ್ನೆ ಅತ್ತೆ. ಅಲ್ಲ ಕಣಮ್ಮ, ಅದು ಅತ್ತೆ, ತುಂಬಾ ದಿನ ನಾನ್ ದೂರ ಇರಲ್ಲ, ಆದಷ್ಟು ಬೇಗ ಬರ್ತೀನಿ. ನೀವೇನು ಚಿಂತೆ ಮಾಡ್ಬೇಡಿ, ಮಾವನೇ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ. ನೀನ್ ಇಲ್ದಿರೋ ಈ ಮನೆ ಹೇಗೋ ಕಂದ. ಅತ್ತೆ, ನೀವ್ ಹೀಗೆ ಕಣ್ಣೀರ್ ಹಾಕ್ಬಾರ್ದು, ಅಳ್ಬೇಡಿ ಅತ್ತೆ, ನನಗ್ ಸಂಕಟ ಆಗತ್ತೆ. ನೋಡಿ, ನೀವು ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಿ, ಮಾತ್ರೆ ತಗೊಳೋದ್ ಮರಿಬಾರ್ದು. ಕಣ್ ತುಂಬಾ ನಿದ್ದೆ ಮಾಡಿ ಅತ್ತೆ. ನಾನು ಯಾವತ್ತಿದ್ರು ನಿಮ್ ಸೊಸೆನೆ, ಸೊಸೆ ಹಾಗೆ ಇರ್ತೀನಿ. ಸರಿ ಅತ್ತೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸುಮ್ಮ ಅಪ್ಪಂಗೂ ರಾಜಿಗೂ ಗೊತ್ತಾಗ್ಬಾರ್ದು. ಹಾ ಅತ್ತೆ, ರಾಜ ಹತ್ರ ಆಮೇಲೆ ಮಾತಾಡ್ತೀರಾ? ಸರ್, ರಾಜಿ, ಅದು ರಜಿ, ಬೆಳಬೇಡ ಕಡೆ, ಅಪ್ಪನ್ ಗೊತ್ತಾದ್ರೆ ಕಷ್ಟ. ನಾನೆಲ್ಲ ಕೇಳಿಸ್ಕೊಂಡೆ ಅಕ್ಕ. ಏನಕ್ಕ ಇದೆಲ್ಲ? ನೀನ್ ಅಲ್ಲಿಂದ ಬಂದಾಗ್ಲೇ ಗೊತ್ತಾಯ್ತು ಅಲ್ಲೇನೋ ಸಮಸ್ಯೆ ಆಗಿದೆ, ನೀನ್ ಮನೆ ಬಿಟ್ಟು ಬಂದಿದ್ಯಾ ಅಂತ. ಆದ್ರೇನು ಇಲ್ಲ, ಏನೂ ಇಲ್ಲ, ಸುಮ್ಮನೆ ಇರೋ ರಾಜಿ ನೀನು. ಆ ಮನೇಲಿ ಸಾಹೇಬ್ರಿಗೆ
ಅತ್ತೆಗೆ ನನ್ ಕಂಡ್ರೆ ಪ್ರೀತಿನೇ ಕಡೆ. ಆದ್ರೆ ನಿಂಗೆ ಗೊತ್ತಲ್ವಾ, ಕೆಲವ್ರಿಗೆ ನನ್ ಕಂಡ್ರೆ ಆಗಲ್ಲ. ಅದಕ್ಕೆ ಅವನು ಬೇಜಾರ್ ಮಾಡ್ಕೊಂಡಿದ್ದಾನೆ. ಅದ್ರಲ್ಲಿ ಬೇರೆ ಈ ಕಾಶಿ ವಿಷಯ ಹೀಗಾಯ್ತು. ಆ ಪಾಪಿ ನನ್ನನ್ ಪಡ್ಕೊಳ್ಳೋದಕ್ಕೋಸ್ಕರ ಸಾಹೇಬ್ರನ್ನೇ ಕೊಲೆ ಮಾಡ್ತೀನಿ ಅಂತ ಹೇಳಿದ್ನಂತೆ. ಯಾವ ತಂದೆಗೆ ತಾನೇ ಆತಕ್ಕಾಗಲ್ಲ ಹೇಳು. ಅದಕ್ಕೆ ಮಾವ ನನ್ನನ್ನ ಅಲ್ಲಿಂದ ಕಳ್ಸಿದ್ರು ಕಣೆ. ಆದ್ರೆ ಒಂದಂತೂ ನಿಜ ರಾಜಿ, ಒಂದಲ್ಲ ಒಂದಿನ ಮಾವನೇ ನನ್ನ ವಾಪಸ್ ಕರ್ಕೊಂಡು ಹೋಗ್ತಾರೆ. ಅವ್ರ ಮನ್ಸ್ ಬದ್ಲಾಗತ್ತೆ ಕಣೆ. ಆದ್ರೆ ಅಲ್ಲಿವರೆಗೂ ನಾನು ಇಲ್ಲಿ ಇರ್ಬೇಕಲ್ವಾ? ಅಳ್ಬೇಡ, ಅಪ್ಪನ್ ಗೊತ್ತಾಗ್ಬಾರ್ದು. ಒಳಗೋಗೋಣ ಬಾ. ಅಪ್ಪ ಬಾ. ಅಲ್ಲಿಡು. ತೀರ್ಥ, ಹಾಯ್ ಅಮ್ಮ, ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಹೇಗಾಯ್ತು ಅರ್ಕೆ ಎಲ್ಲ? ತೀರ್ಥ, ಸುಮಾ ಸುಮ್ಮನೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು, ಮನೇಲಿ ಯಾಕೆ ಬಿಟ್ಬಿಟ್ಟು ಹೋದೆ? ಅಯ್ಯೋ ಅದೇ ಹೇಳಕ್ ಒಂದ್ ನಿಮಿಷ ಮಂತ್ರ ಕೇಳ್ಕೊಂಡು ಬರ್ತಾರೆ. ಹಲೋ ಸರ್, ಏನ್ ತೊಂದರೆ ಇಲ್ಲ ಸರ್, ಆಗುತ್ತೆ. ಅಮ್ಮ ನಂಗೆ ರಾತ್ರಿ ಊಟ ಬೇಡ, ಸುಮ್ಮನೆ ಅವ್ರಿಗೆ ಹೇಳ್ಬಿಡಿ. ಹಲೋ ಸರ್. ಪದ್ಮಾ, ತೊಂದರೆ ಇಲ್ಲ ಸರ್, ಬಾ ಇಲ್ಲಿ. ಆಗುತ್ತೆ. ನಿನ್ನ ಮಗನ್ಗೇನಾದ್ರೂ ಅವಳ ಬಗ್ಗೆ ಕಾಳಜಿ ಇದ್ದಿದ್ರೆ ಬಾಯ್ಬಿಟ್ಟು ಅವನೇ ಕೇಳ್ತಾನೆ ಅವಳು ಎಲ್ಲಿ ಅಂತ. ನೀನು ಅವನ ತಲೆಗೆ ಸುಮಾ 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 ಅಂತ ಬಲವಂತವಾಗಿ ತುಂಬಕ್ ಹೋಗ್ಬೇಡ. ಯಾರು ಯಾರದೇ ಬಲವಂತಕ್ಕೋಸ್ಕರ ಸಂಸಾರ ಮಾಡಕ್ ಆಗಲ್ಲ, ತಿಳ್ಕೊ. ಅವನು ಕೆಲ್ಸದ ಟೆನ್ಷನ್ ಅಲ್ಲಿ ಇದ್ದಾನೆ. ನೀವೇ ಅವಳನ್ನ ಮನೆ ಬಿಟ್ಟು ಆಚೆ ಕಳ್ಸಿದೀರ ಅಂತ ಅವನಿಗೇನಾದ್ರೂ ಗೊತ್ತಾದ್ರೆ ಅವ್ನ್ ಏನ್ ಮಾಡ್ತಾನೆ ಅಂತ ನೀವೇ ಬೇಕಾದ್ರೆ ನೋಡಿ.